ಅಂಜುಮನ್ ಶಿಕ್ಷಣ ಸಂಸ್ಥೆಗೆ ಕೆಟ್ಟ ಹೆಸರು ತರಬೇಡಿ. ದೀಪಕ್ ಚಿಂಚುರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಧಾರವಾಡದ ಸುಪ್ರಸಿದ್ಧ ಅಂಜುಮನ್ ಶಿಕ್ಷಣ ಸಂಸ್ಥೆಯು 100 ವರ್ಷ ಹಳೆಯ ಸಂಸ್ಥೆಯಾಗಿದೆ. ಬರುವ ಶೈಕ್ಷಣಿಕ ವರ್ಷದಿಂದ ನಮ್ಮ ಸಂಸ್ಥೆಗೆ ಹೊಸ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲೆಂದು ವಿವಿಧ ಜಿಲ್ಲೆಗಳಿಂದ ಆಗಮಿಸುತ್ತಾರೆ. ಆದರೆ ಅಂಜುಮನ್ ಸಂಸ್ಥೆ ಯಾವುದೇ ಸಂಚು ರೂಪಿಸುವುದಿಲ್ಲ. ಅದು ವೈಯಕ್ತಿಕ ದ್ವೇಷದಿಂದ ಕೊಳೆಯಾಗಿದೆ. ಅದಕ್ಕೂ ಮತ್ತು ನಮ್ಮ ಸಂಸ್ಥೆಗೂ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ ಎಂದು ದೀಪಕ್ ಚುಂಚುರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷರಾದ ಬಿ ಜಾಗೀರ್ದಾರ್ ಅವರು ಮಾತನಾಡಿ, ಕೊಲೆ ಪ್ರಕರಣಕ್ಕೂ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಟಮಾಟಕರ್ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. 4 ವರ್ಷದ ಹಳೆಯ ಆಡಿಯೋವನ್ನು ಇಂದು ಮಾಧ್ಯಮಗಳಿಗೆ ನೀಡಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದು ರಾಜಕೀಯ ಕುತಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸರ್ಗಿರು, ಕಾಂಗ್ರೆಸ್ ಮುಖಂಡರಾದ ತವಣಪ್ಪ ಅಸ್ತಿಗಿ, ಮಹಾನಗರ ಪಾಲಿಕೆ ಸದಸ್ಯರಾದ ತುಳಜಪ್ಪ ಪೂಜಾರ್, ಸಂಭು ಸಾಳಿಮಣಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಅಂಜುಮನ್ ಸಂಸ್ಥೆ ಧಾರವಾಡದ ಅತಿ ಹಳೆ ಸಂಸ್ಥೆ. ಅವರು ಇವತ್ತ ನಮ್ಮ ಕಾರ್ಪೊರೇಟರ್ಸ್ಗಾಗಲಿ ನನಗಾಗಿ ಫೋನ್ ಮಾಡಿ ಕರೆಸಿದ್ರು. ಅವರ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಟಮಾಟಗಾರ್ ಇವ್ರ ಬಗ್ಗೆ ಟಿವಿ ಒಳಗ ಆಡಿಯೋ ಬಗ್ಗೆ ಎಲ್ಲ ಬರ್ತಾ ಸಂದರ್ಭದಲ್ಲಿ ಒಂದು ತುರ್ತು ಸಭೆ ಮಾಡಿ ನಮ್ಮನ್ನ ಕರೆಸಿದ್ರು. ಆವಾಗ ನಾವು ಕಮಿಷನರ್ ಆದಂತ ಹುಬ್ಳಿ ಧಾರವಾಡ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಟೈಮ್ ತಗೊಂಡ್ವಿ. ಅಂಜುಮನ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ನಮ್ಮ ಕಾರ್ಪೊರೇಟರ್ಗಳಾದಂತ ಶಂಭು ಸಾಲ್ಮನಿ, ಪೂಜಾರ, ಹೊಸ್ಮನಿ ಮತ್ತು ಇನ್ನು ಆತ್ಮಾನಂದ ಕಾರ್ಪೊರೇಟರ್ ಎಲ್ಲ ಇದ್ದವರು ಅಲ್ಲಿ ಬಂದು ಅಷ್ಟಿಗೆ ಅವರು ಸೋನಪ್ಪಿ ಅವರು ಒಂದು ಮನವಿ ಕೊಟ್ಟರು. ಏನ್ ಮನವಿ ಅಂದ್ರ, ಈಗೇನು ಇಸ್ಮಾಯಿಲ್ ಟಮಾಟಗಾರನ್ನು ಆಡಿಯೋ ಬರಾಕತ್ತಾವಲ್ಲ ಎಲ್ಲ ಕಡೆ, ಆ ಆಡಿಯೋ 4 ವರ್ಷ ಹಳೆಯ ಆಡಿಯೋ. 4 ವರ್ಷ ಅವರು MLC ಟಿಕೆಟ್ ಹಾರದಾಗ ಫ್ರಸ್ಟ್ರೇಟ್ ಆಗಿ ಅವರು ಮಾತಾಡಿದಂತ ಆಡಿಯೋ ಯಾರಿಗೂ ಬಿಟ್ಟಿಲ್ಲ, ಅವ್ರು ಎಲ್ಲರಿಗೂ ಬೇದಾರ. ಆ ಆಡಿಯೋ ಇವತ್ತು ಸಂದರ್ಭ ಅನುಸಾರವಾಗಿ ಕೆಲವೊಬ್ರು ಎಲ್ಲ ಟಿವಿ ಒಳಗಾಗ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಬರಕತ್ತಾವ. ಅದರ್ಲಿಂದ ಅಂಜುಮನ್ ಸಂಸ್ಥೆಗೂ ಮತ್ತು ವೈಯಕ್ತಿಕವಾಗಿ ಇಸ್ಮಾಯಿಲ್ ಟಮಾಟಗಾರ್ ಕುಟುಂಬಕ್ಕೆ ಬಹಳ ತ್ರಾಸಾಗಿತ್ತು. ಅದು ಒಂದು ಕಂಪ್ಲೇಂಟ್ ಕಾಪಿನೂ ಇಸ್ಮಾಯಿಲ್ ಅವರು ಒಂದು ಕಮಿಷನರ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಕಾಪಿ ಒಳಗ ಏನೇನ ಇದಾಗೈತಿ, ಯಾರಿಂದ ಅವ್ರಿಗೆ ಭಯ ಐತೆ ಅನ್ನೋದು ಕೊಟ್ಟಿದ್ರು. ಆ ಪ್ರಕಾರವಾಗಿ ನಮ್ದೇನು ಇಸ್ಮಾಯಿಲ್ ಟಮಾಟಗಾರನ ಆಡಿಯೋ ದುರುಪಯೋಗ ಮಾಡಿ ಎಲ್ಲ ಮೀಡಿಯಾದಾಗ ಅದು ಬಿಡಾಕತ್ತಾರ. ಅದು ಇಸ್ಮಾಯಿಲ್ ಟಮಾಟಗಾರದ್ದು 4 ವರ್ಷದಿಂದ ಕಾರ್ಪೊರೇಟರ್ ಆದಂತ ಅಬ್ದುಲ್ ದೇಸಾಯಿ ಆಗಲಿ ಅಥವಾ ನಮ್ಮ ಯುವ ಫಿರೋಜ್ ಪಠಾಣ್ ಆಗಲಿ ಅವ್ರಿಗೆ ಸಂಪರ್ಕ ಇಲ್ಲ. ತಿಳಿದು ಬಂದ ಮೇಲೆ ಅಂಜುಮನ್ಲಿಂದ ನಾವ್ ಏನ್ ಕೊಟ್ಟಿವಿ ಮನವಿ ಅಂದ್ರ, ಯಾರ ತಪ್ಪಿಸ್ತಿದ್ರ ಅವ್ರಿಗೆ ಶಿಕ್ಷಾ ಕೊಡ್ರಿ, ನಮ್ದೇನ್ ತಕರಾರಿಲ್ಲ. ಆದ್ರೆ ಈ ಆಡಿಯೋಗಳನ್ನ ದುರುಪಯೋಗ ಮಾಡಿ ಕೆಲವೊಬ್ಬ ಹಿತಾಸಕ್ತಿಗಳು ಮಾಡಕತ್ತಾರ. ಬೇಕಾರ ನೀವು ಫೋನ್ ಎಲ್ಲ ಟ್ರೇಸ್ ಇದ್ರಾಗ ಹಾಕಿ ಫೋನ್ ಯಾರಿಗೆ ಅಲ್ಲಿಂದ ಬಂದಾವು 4 ವರ್ಷ ಒಳಗೆ ಏನಾರ ಅವ್ರದ್ದು ಸಂಭಾಷಣೆ ಆಗಿದ್ರೆ ನೀವು ನೋಡ್ರಿ ಅಂತ ಹೇಳಿ ಅವ್ರಿಗೆ ಕಮಿಷನರ್ಗೆ ಮನವಿ ಕೊಟ್ವಿ. ಅದೇ ರೀತಿ ಅಂಜುಮನ್ ಜೊತೆ ನಮ್ಗೆ, ಯಾಕಂದ್ರೆ ನಮ್ಗ ಅಂಜುಮನ್ಕ ಬಾಳ ಇಸ್ಮಾಯಿಲ್ ಟಮಾಟಗಾರ್ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಡಾಕ್ಟರ್ ಜಮಾದಾರ್ಕಿಂತ ಮುಂಚೆ ಒಡನಾಟ ಇತ್ತು ನಮ್ಗೆಲ್ಲ. ಅದಕ್ಕೆ ಅಂಜುಮನ್ ಸಂಸ್ಥೆ ಕರೆದ್ರೆ ನಮ್ಗ ಒಂದು ಹೋಗ್ಲೇಬೇಕಾಗ್ತೈತಿ. ನಾವೆಲ್ಲರೂ ಹೋಗಿ ಕಮಿಷನರ್ ಮನವಿ ಕೊಟ್ಟು, ಈಗ ಪ್ರೆಸ್ ಮುಖಾಂತರ ಹೇಳುವುದೇನಪ್ಪಾ ಅಂತಂದ್ರೆ, ಆ ಆಡಿಯೋಗಳನ್ನ ನೀವು ಚೆಕ್ ಮಾಡ್ರಿ, ಎಲ್ಲಿಂದ ಬಂದಾವು, ಯಾವಾಗ ಬಂದಾವು, ಯಾವ ವರ್ಷದ್ದು ಇದಾವು ಚೆಕ್ ಮಾಡ್ರಿ. ಆಲ್ರೆಡಿ ಕಂಪ್ಲೇಂಟ್ 2 ಸಲ ಕೊಟ್ಟಿದ್ದೈತಿ. ಇದು ಹೇಳಾಕ
ಮತ್ತ ಧಾರವಾಡದಾಗ ಏನಾಗ್ಬಿಟ್ಟೈತಿ ಈ ದಿನ ಆಡಿಯೋ ವಾರ ಚಾಲು ಆಗ್ಬಿಟ್ಟೈತಿ. ಅದಕ್ಕೆ ಅದು ತಡೆ ಹಿಡ್ರಿ. ಅಂಜುಮನ್ ಸಂಸ್ಥೆಗೆ ಒಂದು ಪ್ರತಿಷ್ಠಿತ ಸಂಸ್ಥೆ, ಅದಕ್ಕೇನೋ ಇದಾಗಬಾರ್ದು ಅನ್ನೋದಕ್ಕೆ ಒಂದು ಮನವಿ ಕೊಡಾಕ್ ಬಂದ್ವಿ. ನಮ್ಮ ಉಪಾಧ್ಯಕ್ಷರಾದಂತ ಮತ್ತು ಕೋಶಾಧ್ಯಕ್ಷರಾದಂತ ಶಿರಟ್ಟಿ ಅವರು, ಬಡಬಡೆ ಅವರು, ಇವರೆಲ್ಲ ಪ್ರತಿಷ್ಠಿತ ಸಂಗೊಳ್ಳಿ ಅವರು ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಹೋಗಿ ಬಂದು ಭೇಟಿಯಾಗಿವೆ. ಅದ ನಿಮ್ಮ ಮುಖಾಂತರ ಜನರಿಗೆ ತಪ್ಪು ತಿಳುವಳಿಕೆ ಆಗ್ಬಾರ್ದು. ಆಡಿಯೋಗಳು ಹಳೆಯ ಇದಾವ, ಇದರ ಬಗ್ಗೆ ತನಿಖೆ ಮಾಡ್ರಿ. ತಪ್ಪಿಸ್ತ್ರು ಯಾರ ಇದ್ರು ಅವ್ರಿಗೆ ಬಿಡಬೇಡ್ರಿ ಅಂತ ಹೇಳಕ್ ಹೋಗಿದ್ವಿ. ಕಮಿಷನರ್ ಮುಖಾಂತರ ಇದನ್ನ ಆಡಿಯೋ ಆಗಿದೆ. ಈಗ ಹೆಂಗ್ ನಮ್ಮ ದೀಪಕ್ ಚಿಂಚೂರು ಹೇಳಿದ್ರು 4 ವರ್ಷ ಹಿಂಬಾಲಿಯೋ ಯಾವುದು, ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಕಂಡು ಹಿಡಿದು ಯಾರು ತಪ್ಪಿಸಿರೋದ್ರ ಮ್ಯಾಗ ಆಕ್ಷನ್ ತಗೋದ್ರೆ ಪೊಲೀಸರು ಇದಾರೆ, ಕೋರ್ಟ್ ಇದೆ, ಕಾನೂನು ಇದೆ, ಕಾಣ್ತಕ್ಕಂಥ ಒಂದೇನೇ ಅಭ್ಯಂತರ ಇಲ್ಲ. ಒಂದು ನಮ್ದೇನಿದೆ ಅಂದ್ರೆ ವಿದ್ಯಾಸಂಸ್ಥೆ, ಇದು ಒಂದು ಹಳೆಯ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯಲ್ಲಿ ನಾವು ವಿದ್ಯಾದಾನ ಮಾಡುವಂತ ಸಂಸ್ಥೆ. ನಮ್ಮಲ್ಲಿ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಈ ಮೀಡಿಯಾದಲ್ಲಿ ತಮ್ಮಲ್ಲಿ ಪದೇ ಪದೇ ಏನ್ ಬರ್ತಾ ಇದೆ ಅಂದ್ರ ಅಂಜುಮನ್ ಇಸ್ಮಾಯಿಲ್ ಟಮಾಡ್ಗಾರ್ ಅಂಜುಮನ್ ಅಧ್ಯಕ್ಷ ಅಂತ ಏನ್ ಬರ್ತಾ ಇದೆ, ಇದು ನಮ್ಗೆ ನಮ್ಮ ವಿದ್ಯಾಸಂಸ್ಥೆಗೆ ಒಂದ್ ಸ್ವಲ್ಪ ಪೆಟ್ಟು ಬೀಳ್ತಾ ಇದೆ. ಮಕ್ಕಳಿಗೆ ಏನ್ ಬರ್ತಾ ಇದಾರೆ ಇದೆ, ಅದಕ್ಕೆ ಅದು ವೈಯಕ್ತಿಕ ಇದೆ. ಅದಕ್ಕೆ ನಾವು ಪೊಲೀಸ್ ಕಮಿಷನರ್ ಹೇಳಿದೆ, ನಾವು ಏನಿದೆ ಅಂದ್ರ ನೀವು ಏನಿದೆ ಕೂಲಂಕುಷ ಮಾಡ್ರಿ, ಯಾರು ತಪ್ಪಿಸಿರೋದಕ್ಕೆ ಶಿಕ್ಷೆ ಸಿಗಲೇಬೇಕು, ನಮ್ದೇನಿದೆ ಅದಕ್ಕೆ ಏನಿಲ್ಲ. ಆದ್ರೆ ವಿದ್ಯಾಸಂಸ್ಥೆ ಹೆಸರು ಜೋಡಿಸೋದು ಸ್ವಲ್ಪ ಚಂದ ಅಲ್ಲ ಅಂತೇಳಿ ನಾವು ಕೇಳಲಿಕ್ಕೆ ಅವ್ರಿಗೂ ಹೇಳಿದ್ದೇವೆ. ತಮಗೂ ಕೂಡ ಈ ಮುಖಾಂತರ ಹೇಳ್ತೇವೆ, ವಿದ್ಯಾಸಂಸ್ಥೆ ಬಿಟ್ಟು ವೈಯಕ್ತಿಕ ಇದೆ, ಅದಕ್ಕೆ ಬಗ್ಗೆ ಅದು ತನಿಖೆ ಆಗ್ತದ, ಯಾವ ಸತ್ಯಾಸತ್ಯತೆ ಕಂಡು ಹಿಡಿತಾರ ಅದು ಏನಾಗ್ತದ ಆಗಲಿ ಅಂತ ಹೇಳ್ತೇವೆ. ಆದ್ರೆ ನಾವು ಆಡಿಯೋ ಇದು ಏನೇನು ಇದಾವ ಅದಕ್ಕೆ ಕೂಲಂಕುಷವಾಗಿ ಸತ್ಯಾಸತ್ಯನ ಕಂಡ್ರಿ, ಅದು ಹಳೇದಿದು ಮೊದಲಿದೆ, ಅದು ನೋಡ್ಕೊಂಡ್ ಮಾಡ್ರಿ ಅಂತ ನಾವು ಮನಿ ಮಾಡಿದ್ವಿ. ಸರ್ ಅದ್ರಾಗ ಸತ್ಯಾಸತ್ಯತೆ ಅಂದ್ರೆ ಅಡಿಯೋ ಹಳೆ ಹೋದವು, ಈಗ ಯಾಕೆ ಅವನ್ನ ವೈರಲ್ ಆದವು ಅಂತ ಅನ್ನೋದು ಆಕ್ಷೇಪ. ಏನ್ ಅದ್ರಾಗ ಇರುವ ಕಂಟೆಂಟ್ ಬಗ್ಗೆ ನಿಮಗೆ ಆಕ್ಷೇಪ ಐತಿ? ಕಂಟೆಂಟ್ ಬಗ್ಗೆ ಏನಿದೆ ಅಂದ್ರೆ ಆಡಿಯೋ ಇದಾವ, ಕಂಪ್ಲೇಂಟ್ ಆಗೈತ್ರಿ. ಕಂಪ್ಲೇಂಟ್ ಆಡಿಯೋ ಹಳೇದ್ 4 ವರ್ಷದಿಂದ ಅದ್ರ ಬಾಬತ್. ಆಮೇಲೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ದಾಗ ಕೊಟ್ಟು ಬಂದಿದ್ ರೆಕಾರ್ಡ್ಸ್ ಕಮಿಷನರ್ ಕಡೆ ಅದಾವ. ಇವ್ರು ಇಸ್ಮಾಯಿಲ್ ಟಮಾಡ್ಗಾರ್ ನಿಮ್ಗೂ ಕೊಟ್ಟಿರ್ತಾರ, FIR ಮಾಡಿಸಿ ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತಲ್ಲ, ನಾವು ಬಳಸಿದ್ದು ಸರಿ ಅಂತ ಹೇಳಕ್ ಬಂದಿಲ್ಲ. ಇಲ್ಲಿ ಅವು ಆಡಿಯೋಗಳನ್ನ ಹಳೇವಿದಾವು. ಈಗ ಇಷ್ಟು ದಿವ್ಸ ಯಾಕೆ ರಿಲೀಸ್ ಮಾಡಿಲ್ಲ, ಈಗ ಯಾಕೆ ಮಾಡಕತ್ತಾರ? ಒಂದ್ ನಿಮಿಷ, ನೀವು ಹೇಳಿದ ರೈಟ್. ಯಾ ಅಧ್ಯಕ್ಷಗೂ ಈ ಅವಾಚ್ಯ ಶಬ್ದ ಅಧ್ಯಕ್ಷ ಇರ್ಲಿ ಕಾಮನ್ ಮ್ಯಾನ್ ಇರ್ಲಿ ಬಳಸಬಾರ್ದು. ಇದು ಕರೆಕ್ಟ್ ನೀವು ಹೇಳುದ. ಈಗ ಸಂದರ್ಭ ಏನೈತಿ, ಆ ಆಡಿಯೋಗಳನ್ನ ಸಿಸ್ಟಮೆಟಿಕ್ ಆಗಿ ಸ್ವಲ್ಪ ರಿಲೀಸ್ ಎಷ್ಟು ಬೇಕಷ್ಟು ರಿಲೀಸ್ ಮಾಡ್ಕೊಂತ ಹೊಂಟಾರ. ಅದ ಕಂಪ್ಲೇಂಟ್ ಹುಡುಕ್ರಿ, ಅವ್ರ ಇದ್ರ ಕಾಲ್ಸ್ ಗೀಲ್ಸ್ ಎಲ್ಲ ಚೆಕ್ ಮಾಡ್ರಿ, ನೋಡಿ ಅದ್ರ ಬಗ್ಗೆ ಆಕ್ಷನ್ ತಗೋರಿ. ನಾವು ಇಸ್ಮಾಯಿಲ್ ಪರವಾಗಿ ಆಕ್ಷನ್ ತಗೋ ಅಂತ ಹೇಳಕ್ ಹೋಗಿಲ್ಲ. ಅಲ್ಲಿ ನಡೆದಂತ ಘಟನೆ ಏನೈತಿ ಅದು ಕರೆಕ್ಟ್ ಆಗಿ ಕೂಲಂಕುಷವಾಗಿ ಇದು ಮಾಡ್ರಿ ಅಂತ ಹೇಳಕ್ ಹೋಗಿಲ್ಲ. ಪೊಲೀಸ್ ಹುಡುಕ್ತಾ ಇದಾರೆ. ಅವ್ರು ಅದ್ರೊಳಗೆ ಅದು ಪೂರ್ವವಾಗಿರುವಂತ ಆಡಿಯೋಗಳು ಎಲ್ಲ ಬೈದಾಡಿದ್ರು, ಮನೆ ಹೊಡಿತಾರೆ, ಮಾಡ್ತಾರೆ, ಎಲ್ಲ ಮಾತಾಡಿದ್ದು ಆಡಿಯೋಗಳು ವೈರಲ್ ಆಗತ್ತವ. ಆ ಪ್ರಕಾರ ಅವ್ರು ಏನಾರ ಅದ್ರೊಳಗೆ ಭಾಗಿಯಾಗಿಲ್ಲ ಪೊಲೀಸ್ ಎನ್ಕ್ವೈರಿ ಸಹಕಾರ ಮಾಡ್ಬೇಕಾಯ್ತಲ್ಲ, ಯಾಕೆ ತಪ್ಪು ಎದುರು ಬಾಬತ್ ಅಂದ್ರಿ ಅಲ್ಲ ಯಾಕೆ ಬರ್ಲಿಲ್ಲ ಒಂದೇನಂದ್ರೆ ದೊಡ್ಡ ಸಂಸ್ಥೆ ಅಧ್ಯಕ್ಷ ಅಂತವ್ರು ಎಲ್ಲಾ ವ್ಯವಹಾರ ಮತ್ತು ಎಲ್ಲಾ ಜ್ಞಾನ ಇದ್ದವ್ರು ಇಂಥ ಪ್ರಕರಣ ಆದಾಗ ಪೊಲೀಸರಿಗೆ ಭೇಟಿಯಾಗಿ ಸಹಕಾರ ಕೊಡ್ಬೋದಾಗಿತ್ತಲ್ಲ ಅಂತ ಅವ್ರ ಮೇಲೆ ಆರೋಪ ಬಂದ್ರೆ ಅವ್ರು ಏನಾದ್ರು ನೋಡ್ರಿ ಅವ್ರ ಆರೋಪ ಹೌದನ್ನೆಲ್ಲ ಆದ್ಮೇಲೆ ಆ ಕೋರ್ಟ್ ಕಾಯ್ದೆಶೀರ ಪೊಲೀಸರು ಸಹಕಾರ ಕಾಯ್ದೆಶೀರ ಸಹಕಾರ. ಈಗ ನಮ್ಗೆ ಇಸ್ಮಾಯಿಲ್ ಅವರು ಇದ ಕಾಯ್ದೆಶೀರ ಸಹಕಾರ ಕೊಡಬೇಕು. ಪ್ರತಿಯೊಬ್ಬ ಭಾರತೀಯ ನಾಗರಿಕ ಕಾಯ್ದೆಶೀರ ಸಹಕಾರ ಕೊಡಬೇಕು, ಇದ್ರಾಗ ಎರಡನೇ ಮಾತಿಲ್ಲ. ನಾವು ನಿಮ್ಮ ಮುಖಾಂತರ ಹೇಳ್ತೇವೆ, ಕಾಯ್ದೆಶೀರ ಸಹಕಾರ ಎಲ್ಲರೂ ಕೊಡ್ರಿ. ಅದ್ರಾಗ ಇಸ್ಮಾಯಿಲ್ ಟಮಾಟಗಾರ್ಗೂ ಹೇಳ್ತೀನಿ, ಕಾಯ್ದೆಶೀರ ಸಹಕಾರ ಕೊಡ್ರಿ ಅಂತ. ಈಗ ಅವರು ದೋಷಿ ಇದಾರ ಅನ್ನೋದು ನಮ್ ಕೈಯಾಗಿಲ್ಲ, ಅವ್ರು ಕ್ಲೀನ್ ಇದಾರ ಅನ್ನೋದು ನಮ್ ಕೈಯಾಗಿಲ್ಲ. ಇಲ್ಲ ಒಂದ್ ನಿಮಿಷ, ನೀವ್ ಹೇಳುದು ಈಗ ನೀವ್ ಏನ್ ಪ್ರಶ್ನೆ ಮಾಡಕತ್ತೀರಿ, ಅವರು ಕೊಡ್ಬೋದಾಗಿತ್ತಲ್ಲ ರಾಜೀನಾಮೆ, ಅದು ಅವರ ವೈಯಕ್ತಿಕ ವಿಷಯ. ಅವರು ಕ್ಲೀನ್ ಚೀಟ್ ಇದಾರ ಅಂತ ನಾವ್ ಹೇಳಕತ್ತಿಲ್ಲ, ಅವ್ರು ದೋಷಿ ಇದಾರ ಅಂತೂ ನಾವ್ ಹೇಳಕತ್ತಿಲ್ಲ. ನಾವೇನ್ ಹೇಳಿವಿ,
ವೈಲ್ ಇದು ಸೋಷಿಯಲ್ ಮೀಡಿಯಾ ಆಗ್ಲಿ ಇದ್ರಾಗಲಿ ನಾವು ಅಕಾರ್ಡಿಂಗ್ ಟು ಲಾ ನೀವು ಆಕ್ಷನ್ ತಗೋರಿ ಅಂತ ಹೇಳಿ ನಾವು ಅವ್ರಿಗೆ ಇದ್ ಮಾಡ್ಬೇಡ್ರಿ ಇದ್ ಮಾಡ್ರಿ ಅಂತ ಹೇಳಕ್ ಹೋಗಿಲ್ಲ ನಾವು. ಇವು ಐಡಿಯೋಗಳು ಹಳೆವಿದ್ದು ಅವು ತೈಕಿಕಾತ್ ಮಾಡಿ ಇದ್ ಮಾಡ್ರಿ ಅಂತ ಹೇಳಕ್ ಹೋಗಿ. ನೋಡ್ರಿ ಸಂಸ್ಥೆ ಹಳೆ ಸಂಸ್ಥೆ ಇಸ್ಮಾಯಿಲ್ ಇದ್ರು ಅಷ್ಟ, ಜಾಗೀರ್ದಾರ್ ಇದ್ರು ಅಷ್ಟ, ಸೂರ್ಯಚಂದ್ರ ಇರೋ ಮಠ ಸಂಸ್ಥೆ ಇರುದು. ನಾವ್ಯಾರು ಸೂರ್ಯಚಂದ್ರ ಇರೋ ಮಠ ಬಂದಿಲ್ಲ. ಅವ್ರವ್ರಿಗೆ ಅವ್ರವ್ರ ವ್ಯವಸ್ಥೆ ಐತಿ, ಆ ಪ್ರಕಾರ ಹೋಗ್ತಿತ್ತದ. ಈಗ ನಾವು ಅಧ್ಯಕ್ಷರು ಉಪಾಧ್ಯಕ್ಷರೇ ಎದಕ್ ಬಂದಾರ ಅಂತಂದ್ರ ಸಂಸ್ಥೆ ಬಗ್ಗೆ ಒಂದ್ ಇದು ಬರಬಾರ್ದು ಅನ್ನೋದಕ್ ಬಂದಾರ. ನೀವು ನೀವ್ ಏನ್ ಮಾಡ್ಬೇಕಂತ ನಾವ್ ಹೇಳುವಷ್ಟು ದೊಡ್ಡವರಲ್ಲ ನಾವು. ಅಂಜುಮನ್ ಅಧ್ಯಕ್ಷ ನಾ ಅದ್ ವೈಯಕ್ತಿಕ ನೋಡ್ರಿ, ಪ್ರೆಸ್ನವ್ರ ಒಂದ್ ನಿಮಿಷ ತಡ್ರಿ, ಪ್ರೆಸ್ನವ್ರಿಗೆ ಆದ್ ಬರಿಬೇಡ ಈ ಬರಿಬೇಡ ಅನ್ನುವಷ್ಟು ದೊಡ್ಡವ ನಾನಲ್ಲ. ನೀವು ಏನು ಸತ್ಯಾಂಶ ಐತಿ ಅದು ಬರ್ರಿ. ನಿಮ್ಗೆ ಯಾರು ಸತ್ಯ ಒಂದ್ ನಿಮಿಷ ನೀವು ಏನ್ ಸತ್ಯಾಂಶ ಐತಿ ಅದು ಬರ್ರಿ. ಸತ್ಯಾಂಶ ಒಳಗ ಇವು ಆಡಿಯೋಗಳು ಹಳೆ ಇದಾವ, ತೈಕಿಕತ್ ಮಾಡ್ರಿ ನೀವು ಬೇಕಾದ್ರೆ ನಿಮ್ಮ ನಿಮ್ಮ ಇದರಲ್ಲಿ ಅಲ್ರಿ, ನಿಮ್ ಇದರ್ಲಿಂದ ನೀವು ನೋಡ್ರಿ. ಒನ್ ಬೈ ಒನ್ ಹೇಳ್ರಿ ಒನ್ ಬೈ ಒನ್. ನೇರವಾಗಿ ಮಾತಾಡ್ತಾರೆ ಆಡಿಯೋದಲ್ಲಿ. ಹೇಳ್ತಾನೆ, ಭಯ ನೀವು ನಮ್ಗೆ ಧಮಕಿ ಅಂದ್ರೆ ಸುಪಾರಿ ಕೊಟ್ಟಿದೆ ಅಬ್ದುಲ್ ನಮಗೆ ಹೊಡಿಲಿಕ್ಕೆ ಅಂತೇಳಿ, ಅದು ನಮಗೆ ನಿಮ್ಮ ಮೇಲೆ ಬೇಸರ ಆಗಿದೆ ಭಯ ಅಂತ ಫೋನ್ ಮಾತಾಡ್ತಾರೆ. ಆ ಆಡಿಯೋ ನೀನು ವೈರಲ್ ಆಗಿದೆ. ನಾವು ಯಾವ ಕೇಳಿಲ್ಲ ಆಡಿಯೋ. ಒಂದ್ ನಿಮಿಷ ಅವ್ರು ತಪ್ಪು ಮಾಡಕತ್ತಾರ. ಇವ್ ಅವಂಗ ಟಿಕೆಟ್ ಕೊಟ್ಟವ ಇಸ್ಮಾಯಿಲ್ ಟಮಾಟಗಾರಲ್ಲ, ಅವನ ಇದ್ದಲ್ಲ ಟಿಕೆಟ್ ಕೊಡಕ ಅಂತಂದ್ರ ಅವ ಇರ್ಲಿವೆಂಟ್ ಆಗ್ತಾವ. ಈಗ ನಾವು ಬಂದಿದ್ದ ಅದಕ್ಕೆ ದಯಮಾಡಿ ಇದು ಯಾರು ಬೇಕಾದ ದೊಡ್ಡ ವ್ಯಕ್ತಿ ಇರ್ಲಿ, ಗುನೆಗಾರಿಗೆ ಸಜಾ ಮಾಡ್ರಿ, ನಾವ್ ಅದ್ರಾಗ ತಕರಾರಿಲ್ಲ. ಈ ಆಡಿಯೋಗಳನ್ನ ಏನಿದಾವಲ್ಲ ಅವು ತಹಕೀಕಾತ್ ಮಾಡಂತ ಹೇಳಕ್ ಬಂದ್ರಿ. ಹೌದು, ತನಕ ನೀವು ಕಾಲರ್ ಐಡಿ ನೋಡಿದ್ರೆ ಗೊತ್ತಾಗ್ಬಿಡ್ತದಲ್ಲ, ಯಾವ ಕಾಲರ್ಲಿಂದ ಯಾರಿಗೆ ಹೋಗ್ಯಾವ ಯಾರು. ಸಹಜವಾಗಿ ಒಬ್ಬರ ಮೇಲೆ ಆರೋಪ ಬಂದಾಗ ಪೊಲೀಸ್ ಹುಡುಕ್ತಾ ಇದ್ದಾರೆ, ಹೋಗಿ ಅವ್ರಿಗೆ ಸಹಕಾರ ಕೊಟ್ರೆ ಏನೊಂದು ಕ್ಲಾರಿಫಿಕೇಶನ್ ಸಿಗ್ತದೆ. ನೋಡ್ರಿ, ನೀವು ಎಲ್ಲರೂ ಕೇಳೋ ಪ್ರಶ್ನೆಗೆ ನಾನು ಆಸ್ ಎ ಪ್ರೆಸ್ ಇದ್ರೆ ನಾನು ಇದಕ್ಕೆ ಕೇಳ್ತಿದ್ದೆ. ಆದ್ರೆ ಆಸ್ ಎ ನಾನು ಅಂಜುಮನ್ ಸಂಸ್ಥೆ ಪರವಾಗಿ ಇಲ್ಲಿ ಎದಕ್ ಬಂದೇನಂದ್ರ ಅವ್ರ ಸಂಸ್ಥೆ ಅಧ್ಯಕ್ಷರ ಮೇಲೆ ಚಾರ್ಜಸ್ ಬಂದಾವ ಸಾರ್ವಜನಿಕ, ಅದು ಅರ್ಥ ಮಾಡ್ಕೊರಿ. ಆದ ಬಂದಿದ್ದನ್ನ ಆಡಿಯೋಗಳು ನಮ್ಗೆ ಗೊತ್ತದಾವ ಹಳೆಯವು. ಯಾಕಂದ್ರೆ 24 ತಾಸು ನಮ್ ಜೋಡಿನೇ ಇರ್ತೈತಿ. ನಾ ಈಗ ಇಸ್ಮಾಯಿಲ್ ಟಮಾಟಗಾರ ನನ್ನ ಮಂಚ ಅಲ್ಲ ಅಂತ ಹೇಳೋಲ್ಲ. ಇಸ್ಮಾಯಿಲ್ ಟಮಾಟಗಾರ ನಾವು ಎಲ್ಲಾ ಒಂದ ಇದರಾಗ ರಾಜಕೀಯದಾಗ ಬಂದವ್ರು. ನಾನು ಅವ್ರಿಗೆ ಇದು ಮಾಡ್ತಾ ಇಲ್ಲ. ಆದ್ರ ಆ ಆಡಿಯೋಗಳು ಮಾತಾಡೋ ಹೊತ್ನ್ಯಾಗ ಇವು 4 ವರ್ಷದಿಂದ ಅವ್ರೇನ್ ಮಾತಾಡ್ತಿದ್ರಲ್ಲ ಅವೆಲ್ಲರಿಗೂ ಗೊತ್ತಿದ್ದಿದ್ದು ವಿಷಯ. ಈಗ ಸಾರ್ವಜನಿಕವಾಗಿ ಈಗ ನಿಮ್ ಇಸ್ಮಾಯಿಲ್ ಟಮಾಟಗಾರಿಗೂ 3 ಹೆಣ್ಣು ಹುಡುಗರು, 2 ಹೆಣ್ಣು ಹುಡುಗರು. ನೀವು IIT ಒಬ್ಬಕ್ಕೆ, ಪೂರ್ಣಿಮಾ ಅವ್ರ ಮನೆಯವರು. ಇದು ಏನೈತಿ ಸಾರ್ವಜನಿಕ, ಇದು ಯಾರು ಅವಂಗ ಯಾರು ದೋಷಿ ಇದಾರ ಅವ್ರಿಗೆ ಬಿಡಂತ ಹೇಳಕ್ ಹೋಗಿಲ್ಲ ನಾವು. ಆಡಿಯೋಗಳನ್ನ ಚೆಕ್ ಮಾಡ್ರಿ ಅಂತ ಹೇಳೈತೆ. ಈಗ ನಾ ಏನಾರ ಅದ್ರ ಬಗ್ಗೆ ಮಾತಾಡಿದ್ರೆ ಮತ್ ನೀವ್ ಹಿಂಗ್ ಮಾತಾಡಿದ್ರೆ ಯಾಕೆ ಹಂಗ ಸತ್ಯಾಂಶ ಇಷ್ಟ ನೋಡ್ರಿ. ಈಗ ನಿಮ್ಗೂ ಗೊತ್ತೈತೆ ಸತ್ಯಾಂಶ ಇಷ್ಟ. ನೀವು ಈಗ ಕೇಳಿರಲ್ಲ ಅವ್ರ ಮದ್ವೆ ಆಗಿ ಇವ್ರ ಮದ್ವೆ ಆಗಿ ನಾವು ಕೇಳಿಲ್ಲದ. ಆದ್ರ ಅದ್ರ ಬಗ್ಗೆ ನಾನು ಸತ್ತವನ್ ಬಗ್ಗೆ ಮಾತಾಡೋದು ತಪ್ಪಾಗ್ತೈತಿ. ನಾನ ಹೋಗ್ ಬಂದಿದ್ದಲ್ರಿ ಸತ್ತವನ್ ಮನಿಗೆ ರಾತ್ರಿದ ಇಮಿಡಿಯೇಟ್. ಸತ್ಯಾಸತ್ಯತೆ ನೋಡಿ, ಒಂದೇನಿದೆ ಸತ್ಯಾಸತ್ಯತೆ ಏನಿದೆ ಅದ್ರ ಪ್ರಕಾರ ತೆಗೀರಿ. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಕೂಲಂಕುಷಾಗಿ ಮಾಡಿ. ಯಾರೂ ಇರ್ಲಿ, ಟಮಾಟಗಿರ್ಲಿ, ನಾ ಇರ್ಲಿ, ಯಾರು ಇರ್ಲಿ, ಅದ್ರ ಮ್ಯಾಗ ಆಕ್ಷನ್ ತಗೋರಿ ಅಂತ ಹೇಳ್ತೇವೆ. ನಾವ್ ಯಾರು ಇದಕ್ಕೆ ಇದಿಲ್ಲ. ಏನಿದೆ ನಮ್ಮಿಂದೆ ಸಂಸ್ಥೆ ಹೆಸರು ಏನಿದೆ, ಸಂಸ್ಥೆ ವಿದ್ಯಾದಾನ ಸಂಸ್ಥೆ ಐತಿ. ನೀವು ಕೇಳಿದ್ರಿ ದೋಷಿ ಅಂದ್ಮೇಲೆ ಒಂದು ನಿಮಿಷ ಇರಬಾರ್ದು.
ಒಂದು ಹೊಣೆ ಅನ್ನೋದ್ರಿಂದ ಇರ್ತದೆ. ರಾಮಕೃಷ್ಣ ಹೆಗಡೆ ನಾವ ನೈತಿಕ ಹೊಣೆ ಇರಕ್ ನಾ ರಾಮಕೃಷ್ಣ ಹೆಗಡೆ ಎಲ್ಲರೂ ನೀವು ಏನ್ ಆ ಸಂಸ್ಥೆ ನೀವು ಹೇಳಿ ನೈತಿಕತೆ ಇಲ್ಲ ಕೊಡ್ತೀನಿ. ನೀವು ಇಷ್ಟೆಲ್ಲ ಇದಾವ ನಿಮ್ ಕಡೆ FIR ಕಾಪಿ ಇದ್ರಾಗ ಐತಿ. ಸಂಸ್ಥೆ ದೊಡ್ಡದು, ವ್ಯಕ್ತಿ ದೊಡ್ಡದು. ಸಂಸ್ಥೆ ದೊಡ್ಡದು, ವ್ಯಕ್ತಿ ನಾವು ಹೇಳ್ತೇವೆ. ಯಾಸಿನ್ ಕಡೆ ಕಾಪಿ ಐತಿ ನೋಡ್ತು ಇಲ್ಲ ನೋಡ್ರಿ. ಕಾಂಗ್ರೆಸ್ ಮುಖಂಡ ಅಂತ ಬರೆದ್ರೆ ಏನ್ ನಮ್ಮ ಪಕ್ಷದ ಇದಕ್ಕೆ ಹೆಸರು ಜನ್ಮ ಜಗತ್ತಿ ಕಾಂಗ್ರೆಸ್ ಮುಖಂಡ ಅಂತ ಬರಿಬೇಡ್ರಿ. ಅಂಜುಮನ ಅಧ್ಯಕ್ಷ ಅಂದ್ರ ಅಂಜುಮನ ನಾನು ಕೇಳೇ ಬರೀತೀರ ನೀವು ನಾನು ಕೇಳೇ ಬರುವಂಗ ಹೇಳ್ತಿರಲ್ಲ ನೀವು. ಅಲ್ಲಲ್ಲ ನೀವು ಈಗ ನಾನು ಕೇಳೇ ಬರೀತೀರಿ, ನೀವು ಒಂದೇ ಉತ್ತರ ಕೊಟ್ಟಿರ್ಬೇಕು. ನಮ್ಮನ್ನ ಕೇಳೇ ಬರೋಲ್ಲ, ಸತ್ಯಾಂಶವನ್ನ ಆಸ್ ಎ ಪ್ರೆಸ್ ರಿಪೋರ್ಟರ್ ಸತ್ಯಾಂಶವನ್ನ ನಿಮಗೂ ಗೊತ್ತೈತಿ. ಸತ್ಯ ಆ ಆಡಿಯೋಗಳು ಹಳೆವು, ಇದು ಬರಿ ಅಂತ ಹೇಳಲ್ಲ. ಯಾಕಂದ್ರೆ ನಾ ನೋಡ್ರಿ ಈಗಿನ ಅದ ಏನೈತಲ್ರಿ ಅದ ಆಗಿತ್ತಲ್ಲ ಎ ಪ್ರಕಾರ. ಈಗ ಶಂಭುನ ಒಂದ್ ಫೋಟೋ ಹಾಕ್ಯಾನ ನಂದಕ್ಕ ತೋರಿಸ್ತೀನಿ. ಅದ್ರಾಗ ದೊಡ್ಡ ಷಡ್ಯಂತ್ರ ಐತಿ, ಅದು ಶೀಘ್ರದಾಗ ಬಿಡುಗಡೆ ಆಗ್ತೈತಿ. ಏನ್ರಿ ಷಡ್ಯಂತ್ರ ಐತಿ, ಆ ಷಡ್ಯಂತ್ರ ಶೀಘ್ರದಲ್ಲಿ ನಿಮ್ ಎದುರಿಗೆ ಬರ್ತೈತೆ ಅಂತ. ಅದು ಇದು ಯಾಕೆ ಕುಡಿಸ್ತೀರಪ್ಪ ಅಲ್ರಿ? ಒಂದ್ ಮಿನಿಟ್ ತಡ್ರಿ, ಅದು ಇದು ಯಾಕೆ ಕುಡಿಸ್ತೀರಿ? ನಿಮ್ಗೇನ್ ನಮ್ಗ ಸುಖವಾಗಿ ಇರೋದ್ ನಾವು ನಿಮ್ ಬೇಕಾಗಿಲ್ಲ? ಧಾರವಾಡದಲ್ಲಿ ಅದು ಒಂದೇ ಸಮುದಾಯದ ವ್ಯಕ್ತಿನ ಒಂದು ಸಮುದಾಯದ ಯುವಕರೆಲ್ಲರೂ ಸೇರಿ ಮರ್ಡರ್ ಮಾಡುವಂತ ಪರಿಸ್ಥಿತಿ ಬಂದಿತ್ತು. ಈ ಸತ್ತವ್ರ ಮನೆಗೆ ಕಾಂಗ್ರೆಸ್ ನಾಯಕರು ಯಾರು ಹೋಗ್ತಾ ಇಲ್ಲ. ಯಾರು ದೀಪಕ್ ಚಿಂಚರ್ ಬೇರೆ ಪಾರ್ಟಿ ಏನ? ನಾ ಅವತ್ ಹೋಗೇನಿ, ಯಾರಿದ್ರ ಟಿವಿ ಕಮಿಷನರ್ ಅವತ್ ಇಮಿಡಿಯೇಟ್ ಹೋಗ್ಯಾನ. ನೋಡಪ್ಪ, ನೀವು ಇದೆಲ್ಲ ಹೇಳಕ್ ಹೋಗ್ಬೇಡ್ರಿ. ಸತ್ ಮೇಲೆ ಇಮಿಡಿಯೇಟ್ ಅರ್ಧ ತಾಸಿಗೆ ಹೋಗ್ಯಾನ. ಪ್ರೆಸ್ ಮೀಟ್ ನೀವು ಮರ್ಡರ್ ಆದ್ಮೇಲೆ ನಮ್ಮ ರಾಜ್ಯ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮರ್ಡರ್ ಆಗಿರೋದು ಲಗುಣ ತನಿಖೆ ಮಾಡ್ರಿ, ಹಿಂದ್ ಯಾರ ಕೈವಾಡ ಐತೆ ಅಂತ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ. ಈಗ ಯಾವ್ದೋ ಒಂದು ಆಡಿಯೋ ರಿಲೀಸ್ ನಾವು ನೋಡ್ರಿ ಒಂದ್ ನಾವ್ CBI ಮಾಡ್ರಿ ಅಂತಂದ್ರ ನಮ್ಮ ಸರ್ಕಾರ ಮೇಲೆ ನಂಬಿಕಿಲ್ಲ ಅಂತ ನೀವ ಹಾಕ್ತಿರ. ಆಮೇಲೆ ತನಿಖೆ ಬರೋಬ್ಬರಿ ಮಾಡ್ರಿ, CODಗಾರ ಹಾಕ್ರಿ, CBIಗಾರ ಹಾಕ್ರಿ. ದಯಮಾಡಿ ನೋಡ್ರಿ, ದಯಮಾಡಿ ಹೇಳ್ತೀನಿ, ಅದಕ್ಕ ನನ್ಗ ಕೇಳಕ್ ಹೋಗ್ಬೇಡ್ರಿ. ನಿಮ್ಗ ಎಲ್ಲಾ ಗೊತ್ತೈತಿ. ಸತ್ಯದ ರೂಪಗಳಂದ್ರ ಪ್ರೆಸ್ತವ್ರ ನೀವು ಎಲ್ಲ ಎದುರು ಕೇಳುವಂತ ಶಕ್ತಿ ಇರೋರು ನೀವು. ಸತ್ಯದ ರೂಪ ಏನಾರ ಇದ್ರ ಪ್ರೆಸ್ನವ್ರು. ಇವತ್ ಪ್ರೆಸ್ನವ್ರು ನೋಡ್ರಿ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇವ್ ಮೂರು ಒಂದ್ ಲೈನ್ದಾಗ ಇರ್ತಾವ. ನೀವು ಎಲ್ಲಾರ ಮೇಲೆ ಹಿಡ್ತಿರವ್ರಂದ್ರ ಪ್ರೆಸ್ನವ್ರ. ನಾವು ನಿಮ್ಮ ಬಾಗ್ಲಕ್ ಯಾಕೆ ಬಂದೀವಿ? ನಿಮ್ಮ ಕಡೆ ನ್ಯಾಯ ಏನೈತ ಅನ್ನೋದು ನಿಮ್ಗೆ ತಿಳುವಳಿಕೆ ಇರ್ತೈತಿ. ಅದೊಂದ್ ಸ್ವಲ್ಪ ಬರ್ರಿ ಅಂತ ರಿಕ್ವೆಸ್ಟ್ ಮಾಡಕ್ ಬಂದೇವಿ, ಹೇಳಕ್ ಬಂದೇವಿ. ಅದ್ ಬಂದ್ ಬರ್ಬೇಕಲ್ಲ ಅಂತದ್ ಏನಾದ್ರು ಬಂದ್ರೆ ವಿಲ್ ಡಿಸೈಡ್. ಇದೆ ನಾವು ಸಭೆ ಕೇಳಿ ಸಭೆ ಮಾಡ್ತೇವೆ, ಸಭೆಯಲ್ಲಿ ಮಾತಾಡಿದ್ದೇವೆ, ಸಭೆಯಲ್ಲಿ ಮಾಡ್ತೇವೆ. ಸಭೆ ಇದೆ, ನಾವು ನಮ್ಮಲ್ಲಿ ಮೀಟಿಂಗ್ ಕೇಳಿ ನಮ್ಮಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವೆ. ಅವ್ರನ್ನ ಮೆಂಬರ್ ಮಾಡ್ಕೊರಿ ಅಂದ್ರೆ ಇವೆಲ್ಲ ಮೀಟಿಂಗ್ ಮಾಡಿದ್ದೇವೆ. ಕೇಳಿ ಮೀಟಿಂಗ್ ನಾವು ಮಾಡಿದ್ದೇವೆ. ಮೀಟಿಂಗ್ ಮಾಡಿ ಕೂಡ ನಾವೆಲ್ಲ ಇದ್ರ ಬಗ್ಗೆ ನಮ್ಗೆ ಏನಿದೆ ಆಲೋಚನೆ ಮಾಡಿದ್ದೇವೆ. ಈಗ ಅದರ ಸಲುವಾಗಿ ನಾವ್ ಏನ್ ಹೇಳಿದ್ದೇವೆ, ಇದು ಕೂಲಂಕುಷವಾಗಿ ತನಿಖೆ ಮಾಡಿ ಕೇಳಿ ಸರ್ ಏನಿದೆ ಅಂತ ಕೇಳಿ. ನಮ್ದು ಏನಿದೆ, ಯಾರೂ ಇರ್ಲಿ, ಎಂತದ್ದು ಇರ್ಲಿ, ಹೆಂಗೋ ಇರ್ಲಿ, ಅದು ಯಾವ ಮಾಡಿ ತಪ್ಪಂತ ಒಂದು ಇದ್ದೇ ಇದೆ. ಸಂಬಡಿ ಹ್ಯಾಸ್ ಡನ್ ಇಟ್, ಅದಕ್ಕಂದು ಆಗ್ಬೇಕು. ಕೂಲಂಕುಷಿ ಮಾಡಿ. ಅದು ಒಂದೇನು ವಿದ್ಯಾಸಂಸ್ಥೆ ಆದಿದ್ದ ಕಾರಣ
ಎಲ್ಲ ಜಾತ್ಯತೀತವಾಗಿ ನಮ್ಮನ್ನು ಬೆಳೆದಂಥ ಸಂಸ್ಥೆ ಇದು. ಯಾಕಂದ್ರೆ ಧಾರವಾಡ ಶಹರದಲ್ಲಿ ಒಂದು ಇದು ಅಂಜುಮನ್ ಇಸ್ಲಾಂ ಸಂಸ್ಥೆ ಏನಿದೆ ಜಾತ್ಯತೀತವಾಗಿ ಬರೆದಂಥ ಸಂಸ್ಥೆ. ನಮ್ಮಲ್ಲಿ ಬಂದ್ಗಡೆ ಪದೇ ಪದೇ ಪೊಲೀಸರು ಬರೋದು ಹೋಗೋದು ಏನಾಗಿದೆ ಅಂದ್ರೆ ನಾವು ನಡೆಸ್ತಾ ಇದೆ. ಯಾಕಂದ್ರೆ ಅಡ್ಮಿಷನ್ಸ್ ನಡೀತಾ ಇದೆ. ಮಕ್ಕಳು ಭಯ ಪಡಬಾರ್ದು, ಮಕ್ಕಳಿಗೆ ಚೆಂದಾಗಿ ನಾವು ವಿದ್ಯಾಸಂಸ್ಥೆ ದಾನ ಮಾಡಬೇಕು. ಇವತ್ತು SSLC ರಿಸಲ್ಟ್ ನಮ್ದು ಒಳ್ಳೆ ರಿಸಲ್ಟ್ ಆಗಿದೆ, 93% ರಿಸಲ್ಟ್ ಆಗಿದೆ. ಒಳ್ಳೆ ಒಂದು ಸಂಸ್ಥೆ ಇದಾಗಿದೆ, ಅದು ಬೆಳೆಯಬೇಕು. ನಾವು ಏನು ರಿಕ್ವೆಸ್ಟ್ ಮಾಡ್ತಿದ್ದೇವೆ, ನೀವು ಈ ಹೆಸರನ್ನು ಬಡಿಸಿ ಅನುಸರಿಲಿ ಈ ಸಂಸ್ಥೆಗೆ ಮಕ್ಕಳಿಗೆ ಇದು ಆಗಬಾರ್ದು, ಭಯ ಆಗಬಾರ್ದು. ನಾವು ಅಂದೇವೆ ಅದಿದ್ರೆ ಅವ್ರು ಅದು ಬಿಟ್ಟಿದ್ದ ವಿಷಯ. ನಾವು ಅದು ವಿವೇಚನೆಗೆ ಬಿಟ್ಟಿದ್ದು ಕೇಳಿ. ಅದಕ್ಕೆ ಬಗ್ಗೆ ನಾವು ಹೇಳಿ ಹಿಂದೆ ಒಂದ್ ಕೇಳಿ ಹಿಂದೆ ರಾಮಯುಗ ನಾವೇನ್ ಹೇಳ್ತೇವೆ ಹಿಂದೆ ಹೇಳ್ರಿ ಪೆಟ್ಟಿ ಇದೆ ಅವ್ರಿಗೆ ಕೇಳಿ. ಈಗ ನಾವು ಸಂಸ್ಥೆ ನಡೆಸ್ತಾ ಇದ್ದೇವೆ. ಎಸ್ ಪರ್ ಬೈಲಾ ಇನ್ ದ ಆಬ್ಸೆನ್ಸ್ ಆಫ್ ದ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇಸ್ ದ ಪ್ರೆಸಿಡೆಂಟ್ ನಾವು ತಗೊಂಡು ನಡೆಸ್ತಾ ಇದ್ದೇವೆ. ಯಾವುದು ಚ್ಯುತಿ ಬರಲಾರ್ದಂಗೆ ಯಾವ್ದು ಇದಾಗದಂಗೆ ನೋಡ್ಕೊತಾ ಇದ್ದೇವೆ. ಅವ್ರದ್ದು ಇದು ಅವ್ರು ಬಿಟ್ಟಿದ್ದು ವಿಷಯ ಇದೆ. ನಾವು ನೀವು ಬಂದಿದ್ದು ನಾವು ಕೂಡಿದ್ದು ಒಳ್ಳೇದಕ್ಕೆ ಬಂದಿದ್ದೇವೆ, ಒಳ್ಳೇದಾಗ್ಲಿ ಬಂದಿದ್ದೇವೆ. ಕೇಳಿ ಸರ್, ನಾವು ಜನರ ಮಾತಿಗೆ ತಪ್ಪು ಕಲ್ಪನೆ ಹೋಗ್ಲಿ, ಸರಿ ಸತ್ಯತೆ ಬರ್ಲಿ, ಅದಕ್ಕೆ ನೀವು ಬಂದಿರಿ, ನಾವು ಬಂದಿದ್ದೇವೆ. ಅದಕ್ಕೆ ಬರ್ಲಿ, ಒಳ್ಳೇದು ಬಯಸೋನು ಒಳ್ಳೇದಾಗ್ಲಿ ಅಂತ ಹೇಳ್ತೇವೆ. ಈಗ ಬೈಲಾ ಇದೆ, ಅದಕ್ಕೆ ಬೈಲಾ ಇದೆ. ಕೇಳಿ, ಬೈಲಾ ಇದರಲ್ಲಿ ಏನಿದೆ ಅಂದ್ರೆ ಸ್ಥಳಾಂತರಕ್ಕೆ ಬರ್ದಿದ್ದಿದೆ ಇನ್ ದ ಆಬ್ಸೆನ್ಸ್ ಆಫ್ ದ ವೈಸ್ ಪ್ರೆಸಿಡೆಂಟ್. ನಾ ಅದು ಓದಿ ಹೇಳ್ತೇನೆ, ಅದಕ್ಕೆ ಓದಿ ಇದು ಮಾಡ್ಕೊಂಡು